ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು SNSIT ಡಿಜಿಟಲ್ ಮಲ್ಟಿಮೀಡಿಯಾ ಲರ್ನಿಂಗ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಒಂದು ವೈರಿಂಗ್ ನ ಕನೆಕ್ಷನ್ ಮಾಡಿ, ವೈರಿಂಗ್ ಆದ್ಮೇಲೆ ನಾವು ಬಿಫೋರ್ ಸಪ್ಲಿಮೆಂಟ್ಸ್ ಕೊಡೋಕ್ಕಿಂತ ಮುಂಚೆ ಏನ್ ಟೆಸ್ಟ್ ಮಾಡೋಕಂತೇಳಿ ನಾವು ಫಸ್ಟ್ ಟೆಸ್ಟ್ ಅನ್ನು ಮಾಡಿದ್ವಿ. ಯಾವ ಟೆಸ್ಟ್ ಮಾಡಿದೀವಿ ಅಂತ ನಾವು ಕಂಟಿನ್ಯೂಟಿ ಟೆಸ್ಟ್ ಅನ್ನು ಮಾಡಿದ್ವಿ, ಅಂದ್ರೆ ಫೇಸ್ ನ್ಯೂಟ್ರಲ್ ಮತ್ತು ಅರ್ಥನ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಇನ್ಸುಲೇಷನ್ ರೆಸಿಸ್ಟೆಂಟ್ ಟೆಸ್ಟ್ ಬಿಟ್ವೀನ್ ದಿ ಏನಿದೆ ಇಲ್ಲಿ ಕಂಡಕ್ಟರ್ಸ್ ಅಂದ್ರೆ ಏನ್ ಮಾಡಿದ್ರೆ ಫೇಸ್ ನ್ಯೂಟ್ರಲ್ ಮತ್ತು ಅರ್ತ್ ಮಧ್ಯೆ ಇರತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಸರಿ ಇದೆನೋ ಅಥವಾ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಏನ್ ಮಾಡಬೇಕಂತ ನಾವು ಟೆಸ್ಟ್ ಮಾಡೋಕ್ಕಾಗುತ್ತೆ. ಈ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಕಂಡೀಷನ್ಸ್ ಫುಲ್ಫಿಲ್ ಮಾಡೋಕಂದ್ರೆ ಫಸ್ಟ್ ಬಂದು ನಾವೇನ್ ಮಾಡಬೇಕಂತಂದ್ರೆ ಮೇನ್ ಸ್ವಿಚ್ ನ ಆಫ್ ಇಡಬೇಕು. ಮೇನ್ ಸ್ವಿಚ್ ನ ಆಫ್ ಮಾಡಿದ್ಮೇಲೆ ರಿಮೈನಿಂಗ್ ಸ್ವಿಚಸ್ ನೆಲ್ಲ ಏನ್ ಮಾಡಬೇಕಂತಂದ್ರೆ ಆನ್ ಕಂಡೀಷನ್ ಅಲ್ಲಿ ಇಡಬೇಕು. ರಿಮೈನಿಂಗ್ ಸ್ವಿಚಸ್ ಆನ್ ಕಂಡೀಷನ್ ಇದ್ಮೇಲೆ ಲೋಡ್ ಬಂದಿರತಕ್ಕಂತ ಎರಡು ವೈರ್ಸ್ ಏನಂದ್ರೆ ಸಾಕೆಟ್ ಅಲ್ಲಿ ಇರ್ತಕ್ಕಂಥ ಎರಡು ವೈರ್ ಶಾರ್ಟ್ ಮಾಡಬೇಕು. ಲ್ಯಾಂಪ್ ಆಗಿರ್ಬೋದು ಅಥವಾ ಎಕ್ಸೆಟ್ರಾ ಬೇರೆ ಏನಾದ್ರೂ ಲೋಡ್ ಇತ್ತು ಆ ಲೋಡ್ ಎರಡು ಟರ್ಮಿನಲ್ಸ್ ಏನ್ ಮಾಡಬೇಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡೋಕ್ಕಾಗುತ್ತೆ. ಎರಡು ಟರ್ಮಿನಲ್ಸ್ ನ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ಮೇಲೆ ನಾವ್ ಏನ್ ಮಾಡಬೇಕಂದ್ರೆ ಮೇನ್ ಸ್ವಿಚ್ ಅಲ್ಲಿ ಇರ್ತಕ್ಕಂಥ ಔಟ್ಪುಟ್ ಏನ್ ಬರುತ್ತಲ್ಲ, ಮೇನ್ ಸ್ವಿಚ್ ಆಫ್ ಮಾಡಿರ್ತೀವಿ, ಬಟ್ ಔಟ್ಪುಟ್ ಅಲ್ಲಿ ಏನ್ ಮಾಡಬೇಕಂದ್ರೆ ಫೇಸ್ ನ್ಯೂಟ್ರಲ್ ಏನ್ ಮಾಡಬೇಕಂದ್ರೆ ಅಲ್ಲಿ ಕಾಮನ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಮಾಡ್ಕೋಬೇಕಾಗುತ್ತೆ. ಅರ್ತ್ ನ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಅಲ್ಲಿ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಸೊ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಫೇಸ್ ನ್ಯೂಟ್ರಲ್ ನ ಶಾರ್ಟ್ ಮಾಡಿರ್ತಕ್ಕಂಥದಕ್ಕೆ ಮೆಗ್ಗರ್ ನ ಸಹಾಯದಿಂದ ಅಥವಾ ಮೆಗ್ಗರ್ ನ ಎಲ್ ಟರ್ಮಿನಲ್ ಬಂದು ನಾವೇನ್ ಮಾಡ್ತೀವಿ ಅಂದ್ರೆ ಫೇಸ್ ನ್ಯೂಟ್ರಲ್ ಎಲ್ಲಿ ಶಾರ್ಟ್ ಆಗಿದೆ ಅಲ್ಲಿ ಕನೆಕ್ಟ್ ಮಾಡ್ತೇವೆ. ಅರ್ತಿ ಬಂದು ಏನ್ ಮಾಡ್ತೀವಿ ಅಂದ್ರೆ ಮೆಗ್ಗರ್ ನ ರಿಮೈನಿಂಗ್ ಟರ್ಮಿನಲ್ ನ ನಾವೇನ್ ಮಾಡ್ತೀವಿ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಈ ತರ ಕನೆಕ್ಟ್ ಮಾಡಿದ ಮೇಲೆ ಮೆಗ್ಗರ್ ನ ರೇಟೆಡ್ ಸ್ಪೀಡ್ ಅಲ್ಲಿ ಆಪರೇಟ್ ಮಾಡಿದ್ಮೇಲೆ ಅಲ್ಲಿ 0 ತೋರಿಸಿದ್ರೆ ಅಥವಾ ಸಮ್ ಲೋ ವ್ಯಾಲ್ಯೂ ರೆಸಿಸ್ಟೆನ್ಸ್ ತೋರಿಸಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ದೇರ್ ಈಸ್ ಎ ಇನ್ಸುಲೇಷನ್ ರೆಸಿಸ್ಟೆನ್ಸ್ ವೀಕ್ ಆಗಿದೆ ಅಥವಾ ದೇರ್ ಈಸ್ ಎ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ದಿ ಫೇಸ್ ನ್ಯೂಟ್ರಲ್ ಅಂಡ್ ದಿ ಅರ್ತ್ ಅಂತ ಏನಾಗುತ್ತೆ ನಮಗಲ್ಲಿ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಏನಾದ್ರೂ 1 ಮೆಗಾ ಓಮ್ ಆರ್ ಇನ್ಫಿನಿಟಿ ಏನನ್ನು ತೋರಿಸಿದ್ರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಚೆನ್ನಾಗಿದೆ, ಎಲ್ಲೂ ವೈರ್ ಒಂದಕ್ಕೊಂದು ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂತ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಕಂಡೀಷನ್ ಅಲ್ಲಿ ಬಂದು ಫೇಸ್ ನ್ಯೂಟ್ರಲ್ ಕಾಮನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತೀವಿ ನಾವು ಅರ್ಥನ ಟೆಸ್ಟ್ ಮಾಡ್ತೀವಿ. ಇನ್ ಕೇಸ್ ಈ ಟೆಸ್ಟ್ ಅಲ್ಲಿ ಏನಾದ್ರೂ ನಮಗೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅಥವಾ ನಾವು ಮೆಗ್ಗರ್ 0 ಶೋ ಮಾಡಿದ್ರೆ ಅಲ್ಲಿ ಫೇಸ್ ನ್ಯೂಟ್ರಲ್ ಕಾಮನ್ ಮಾಡಿದಾಗ ಫೇಸ್ ಶಾರ್ಟ್ ಆಗಿದೆನಾ ಅಥವಾ ನ್ಯೂಟ್ರಲ್ ಶಾರ್ಟ್ ಆಗಿದೆ ಅಂತಕ್ಕಂಥ ಏನಾಗುತ್ತೆ ನಮ್ಗೆ ಗೊತ್ತಾಗಬೇಕಾದ್ರೆ ಅಲ್ಲಿ ಎರಡನ್ನ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ನಾವು ಡಿಸ್ಕನೆಕ್ಟ್ ಮಾಡೋಕ್ಕಾಗುತ್ತೆ. ಅಂದ್ರೆ ಫೇಸ್ ನ್ಯೂಟ್ರಲ್ ಡಿಸ್ಕನೆಕ್ಟ್ ಮಾಡಿ ಎಲ್ಲೆಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಲ್ಲ ಎಲ್ಲಾ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಇರ್ತಕ್ಕಂಥ ವೈರ್ಸ್ ಏನ್ ಮಾಡಬೇಕಂದ್ರೆ ಇನ್ ಕೇಸ್ ನಾವು ಸಾಕೆಟ್ ಗೆ ಶಾರ್ಟ್ ಮಾಡಿದಾಗ ಅದನ್ನ ರಿಮೂವ್ ಮಾಡಬೇಕು, ಲೋಡ್ ಅಲ್ಲಿ ಹೋಲ್ಡರ್ಸ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಅದನ್ನ ರಿಮೂವ್ ಮಾಡಬೇಕು. ಎಲ್ಲ ರಿಮೂವ್ ಮಾಡಿ ಏನ್ ಮಾಡಕ್ಕಾಗುತ್ತೆ ಅಲ್ಲಿ ಅರ್ತ್ ಜೊತೆಗೆ ಇಂಡಿವಿಜುವಲ್ ಆಗಿ ಏನ್ ಮಾಡಕ್ಕಾಗುತ್ತೆ ನಾವು ಫಸ್ಟ್ ಗೆ ಫೇಸ್ ಟೆಸ್ಟ್ ಮಾಡಬೇಕು, ಆಮೇಲೆ ನ್ಯೂಟ್ರಲ್ ಟೆಸ್ಟ್ ಮಾಡಬೇಕು. ಯಾವ್ದ್ರಲ್ಲಿ ನಮಗೆ 0 ತೋರಿಸುತ್ತೇನೋ ಅದೇನಾಗಿರುತ್ತೆ ಅಂತ ಅಲ್ಲಿ ಶಾರ್ಟ್ ಆಗಿದೆ ಅಥವಾ ಇನ್ಸುಲೇಷನ್ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕಂದ್ರೆ ನಾವು ಫೇಸ್ ನ್ಯೂಟ್ರಲ್ ಇನ್ ಬಿಟ್ವೀನ್ ಫೇಸ್ ನ್ಯೂಟ್ರಲ್ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಟೆಸ್ಟ್ ಮಾಡೋಕ್ಕಾದ್ರೆ ಫೇಸ್ ಮತ್ತು ನ್ಯೂಟ್ರಲ್ ನ ಎರಡು ಡಿವೈಡ್ ಮಾಡಿ ಫೇಸ್ಗೆ ಮೆಗ್ಗರ್ ನ ಒಂದು ಟರ್ಮಿನಲ್, ನ್ಯೂಟ್ರಲ್ ಗೆ ಮೆಗ್ಗರ್ ನ ಒಂದು ಟರ್ಮಿನಲ್ ಕನೆಕ್ಟ್ ಮಾಡಿ ಮೆಗ್ಗರ್ ನ ರೊಟೇಟ್ ಮಾಡಿ ಏನ್ ರಿಸಲ್ಟ್ ಬರುತ್ತೆ 0 ಬಂದ್ರೆ ಶಾರ್ಟ್ ಸರ್ಕ್ಯೂಟೆಡ್ ಇನ್ಸುಲೇಷನ್ ವೀಕ್. ಇನ್ ಕೇಸ್ ಏನಾದ್ರು 1 ಮೆಗಾ ಓಮ್ 1 ಮೆಗಾ ಓಮ್ ಜಾಸ್ತಿ ತೋರ್ತಂದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಗುಡ್ ಕಂಡೀಷನ್ ಇದೆ ಅಂತ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ ಈಗ ಫೇಸ್ ನ್ಯೂಟ್ರಲ್ ನ ಕಾಮನ್ ಮಾಡ್ಕೊಂಡು ಅರ್ಥ ಜೊತೆಗೆ ಏನ್ ಮಾಡೋಣ ಅನ್ನೋದನ್ನ ಟೆಸ್ಟ್ ಮಾಡೋಣ. ಇದು ಟೆಸ್ಟ್ ಮಾಡೋಕಾದ್ರೆ ನಾನು ಆಗ್ಲೇ ಹೇಳಿದೆ ಎಲ್ಲಾ ಸ್ವಿಚಸ್ ಮೇನ್ ಸ್ವಿಚ್ ಒಂದು ಆಫ್ ಇರಬೇಕು, ರಿಮೈನಿಂಗ್ ಸ್ವಿಚಸ್ ಎಲ್ಲ ಆನ್ ಇರಬೇಕು, ಸಾಕೆಟ್ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೇಕು, ಲೋಡಲ್ಲಿ ಬಂದಿರತಕ್ಕಂಥ ಟರ್ಮಿನಲ್ಸ್ ಏನಿರುತ್ತಲ್ಲ ಹೋಲ್ಡರ್ಸ್ ಅಥವಾ ಎಕ್ಸೆಟ್ರಾ ಏನಿರ್ಬೇಕು ಅದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ ಈ ಕಂಡೀಷನ್ ನ ಫುಲ್ಫಿಲ್ ಮಾಡೋಣ. ಫಸ್ಟ್ ಏನಾಗಿದೆ ಅಂದ್ರೆ ನಮ್ದು ಇಲ್ಲಿ ಮೇನ್ ಸ್ವಿಚ್ ಏನಾಗಿದೆ ಅಂದ್ರೆ ಇಲ್ಲಿ ಆಫ್ ಆಗಿದೆ, ರಿಮೈನಿಂಗ್ ಸ್ವಿಚಸ್ ಏನಾಗಿದೆ ಅಂದ್ರೆ ಇಲ್ಲಿ ಆಲ್ ಕಂಡೀಷನ್ ಇದೆ. ಸೊ ರಿಮೈನಿಂಗ್ ಇರ್ತಕ್ಕಂಥ ಸಬ್ ಸರ್ಕ್ಯೂಟ್ ಬೋರ್ಡ್ ನ ಎಲ್ಲ ಸ್ವಿಚಸ್ ಏನಾಗಿದೆ ಅಂದ್ರೆ ನಮಗೆ ಇಲ್ಲಿ ಆನ್ ಇದೆ. ಸೊ ನಾವು ಮಾಡ್ಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಾಕೆಟ್ ನ ಶಾರ್ಟ್ ಮಾಡಬೇಕು, ಇಲ್ಲಿರ್ತಕ್ಕಂಥ ಎಲ್ಲಾ ಸಾಕೆಟ್ ನ ಶಾರ್ಟ್ ಮಾಡಬೇಕು, ಇಲ್ಲಿರ್ತಕ್ಕಂಥ ಎಲ್ಲಾ ಸಾಕೆಟ್ ನ ಶಾರ್ಟ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹೋಲ್ಡರ್ಸ್ ಕಾಣ್ತಾ ಇದೆಲ್ಲ, ಈ ಹೋಲ್ಡರ್ಸ್ ಅಲ್ಲಿ ಬಂದಿರತಕ್ಕಂಥ ಎರಡು ಪಾಯಿಂಟ್ಸ್ ಏನ್ ಮಾಡ್ಬೇಕಂದ್ರೆ ನಾವು ಶಾರ್ಟ್ ಸರ್ಕ್ಯೂಟ್ ಮಾಡೋಕ್ಕಾಗುತ್ತೆ. ಸೊ ನಾವು ಕ್ವಿಕ್ ಆಗಿ ಏನ್ ಮಾಡೋಣ ಅಂತಂದ್ರೆ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನ ಡಿಯರ್ ಸ್ಟೂಡೆಂಟ್ ನೀವು ನೋಡ್ಬೇಕು ಈಗ ನಾವೆಲ್ಲ ಕಂಡೀಷನ್ಸ್ ಏನ್ ಮಾಡಿವಿ ಅಂತಂದ್ರೆ ಫುಲ್ಫಿಲ್ ಮಾಡಿವಿ. ಫಸ್ಟ್ ನೋಡ್ಬೋದು ಇಲ್ಲಿ ಮೇನ್ ಸ್ವಿಚ್ ಆಫ್ ಇದೆ, ಸೊ ರಿಮೈನಿಂಗ್ ಸ್ವಿಚಸ್ ಏನಿದೆ ಅಂತಂದ್ರೆ ಆನ್ ಇದೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಈ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡೋಕ್ಕಾಗುತ್ತೆ. ಎಲ್ಲಿ ಫೇಸ್ ನ್ಯೂಟ್ರಲ್ ಬರುತ್ತೆ ಎಲ್ಲ ಕಡೆ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಸೊ ಆ ಒಂದು ಭಾಗವಾಗಿ ನೀವು ಇಲ್ಲಿ ನೋಡಬಹುದು ಈ ಸಾಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಫೇಸ್ ನ್ಯೂಟ್ರಲ್ ಶಾರ್ಟ್ ಮಾಡಿವಿ, ಇಲ್ಲಿ ಫೇಸ್ ನ್ಯೂಟ್ರಲ್ ಶಾರ್ಟ್ ಮಾಡಿವಿ, ಇಲ್ಲಿ ಫೇಸ್ ನ್ಯೂಟ್ರಲ್ ಶಾರ್ಟ್ ಮಾಡಿವಿ, ಇಲ್ಲಿ 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 ಅದೇ ರೀತಿ ಲ್ಯಾಂಪ್ ನೋಡ್ಬೇಕು. ಲ್ಯಾಂಪ್ ಹೋಲ್ಡರ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲಾ ಲ್ಯಾಂಪ್ ಹೋಲ್ಡರ್ ನ ಫೇಸ್ ಮತ್ತು ನ್ಯೂಟ್ರಲ್ ಏನ್ ಮಾಡಿದ್ವಿ ಅಂದ್ರೆ ಶಾರ್ಟ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಒಂದು ಅರ್ಥ ಏನಾಗುತ್ತೆ ಅಂದ್ರೆ ಎಟ್ ಎ ಟೈಮ್ ನಾವು ಏನ್ ಮಾಡ್ತೀವಿ ಅಂದ್ರೆ ಫೇಸ್ ನ್ಯೂಟ್ರಲ್ ನ ಅರ್ಥಿಗೆ ಏನ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಮಾಡ್ತೀವಿ. ಇಂಡಿವಿಜುವಲ್ ಟೆಸ್ಟ್ ಮಾಡೋ ಬದಲು ಎರಡು ಎಟ್ ಎ ಟೈಮ್ ಏನಾಗುತ್ತೆ ಟೆಸ್ಟ್ ಮಾಡಿದಾಗ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಮೆಗ್ಗರ್ ನ ಎಲ್ ಟರ್ಮಿನಲ್ ತಗೊಂಡು ಮೇನ್ ಸ್ವಿಚ್ ಅಲ್ಲಿ ಫೇಸ್ ನ್ಯೂಟ್ರಲ್ ಶಾರ್ಟ್ ಆಗಿದೆಯಲ್ಲ ಅಲ್ಲಿ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಒಂದು ಟರ್ಮಿನಲ್ ಕನೆಕ್ಟ್ ಮಾಡಕ್ಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಮೇನ್ ಸ್ವಿಚ್ ನ ಇಲ್ಲಿ ನ್ಯೂಟ್ರಲ್ ಮತ್ತು ಫೇಸ್ ಏನ್ ಮಾಡಿದ್ದೀನಿ ಅಂದ್ರೆ ನಾನು ಶಾರ್ಟ್ ಮಾಡಿದ್ದೀನಿ. ಮೆಗ್ಗರ್ ನ ಎಲ್ ಟರ್ಮಿನಲ್ ಬಂದು ಏನ್ ಮಾಡ್ತಾನೆ ಅಂದ್ರೆ ನಾನು ಈ ಒಂದು ಪಾಯಿಂಟ್ ಗೆ ಕೊಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ
ಎಸ್ ಪ್ಲೀಸ್ ಇಟ್ಕೋ. ಸೊ ರಿಮೈನಿಂಗ್ ಏನಾಗಿದೆ ಅಂತಂದ್ರೆ ರಿಮೈನಿಂಗ್ ಮೆಗ್ಗರ್ನ ಟರ್ಮಿನಲ್ ಬಂದು ಏನ್ ಮಾಡಕ್ಕಾಗುತ್ತೆ ನಾನು ಈ ಅರ್ತ್ ಪಾಯಿಂಟ್ ನ ಅಥವಾ ಅರ್ತ್ ವೈರಿಗೆ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಕನೆಕ್ಟ್ ಮಾಡಿ ಮೆಗ್ಗರ್ನ ರೇಟೆಡ್ ಸ್ಪೀಡ್ ಅಂತಂದ್ರೆ 140 to 160 RPM ರೊಟೇಟ್ ಮಾಡಿದಾಗ ಅಲ್ಲಿ 0 ಏನಾದ್ರು ರೀಡಿಂಗ್ ಶೋ ಆಯ್ತು ಅಂದ್ರೆ ಅರ್ಥ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಎ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ದಿ ಫೇಸ್ ನ್ಯೂಟ್ರಲ್ ಅಂಡ್ ಅರ್ತ್ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದ್ರೂ ನಮಗಲ್ಲಿ 0 ತೋರಿಸಿಲ್ಲ 1 ಮೆಗಾ ಓಮ್ ಅಥವಾ 1 ಮೆಗಾ ಓಮ್ ಕಿಂತ ಜಾಸ್ತಿ ತೋರಿಸ್ತಂದ್ರೆ ನಮ್ಗೆ ಏನರ್ಥ ಆಗುತ್ತೆ ಅಂದ್ರೆ there is no short circuit between the face neutral and earth ಅಂತ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಈಗ ಟೆಸ್ಟ್ ಮಾಡೋಣ. ನೋಡ್ಬೇಕು ಇಲ್ಲಿ ಫೇಸ್ ನ್ಯೂಟ್ರಲ್ ಶಾರ್ಟ್ ಮಾಡೋದಕ್ಕೆ ಮೆಗ್ಗರ್ನ 2 ಟರ್ಮಿನಲ್. ಸೊ ರಿಮೈನಿಂಗ್ ಈ ಅರ್ತ್ ವೈರ್ ಏನಾಗಿದೆಲ್ಲ ಈ ಅರ್ತ್ ವೈರಿಗೆ ಒಂದು ಟರ್ಮಿನಲ್ ಏನ್ ಮಾಡ್ತಾನೆ ನಾನು ಇಲ್ಲಿ ಕನೆಕ್ಟ್. ಸೊ ಈಗ ನೋಡ್ಬೋದು ನಾವು ಇಲ್ಲಿ ಮೆಗ್ಗರ್ನ ಏನ್ ಮಾಡೋಣ ಅಂತಂದ್ರೆ ನಾವೇನ್ ಮಾಡೋಣ ಮೆಗ್ಗರ್ನ ರೇಟೆಡ್ ಸ್ಪೀಡ್ ಅಲ್ಲಿ ರೊಟೇಟ್ ಮಾಡೋಣ. ನೋಡ್ಬೋದು ಇಲ್ಲಿ ಮೆಗ್ಗರ್ನ ರೊಟೇಟ್ ಮಾಡಿದಾಗ ಏನ್ ತೋರಿಸ್ತಿದೆ ಮೆಗ್ಗರ್ ರೀಡಿಂಗ್ ಅಂತಂದ್ರೆ ಇನ್ಫಿನಿಟಿ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಅರ್ಥ ಏನಾಗುತ್ತೆ ಅಂದ್ರೆ ಫೇಸು ಮತ್ತು ನ್ಯೂಟ್ರಲ್ ಮಧ್ಯೆ ಎಲ್ಲೂ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ. ಅದು ಸೈಮಲ್ಟೇನಿಯಸ್ಲಿ ಏನಾಗಿದೆ ಅಂತಂದ್ರೆ ಫೇಸ್ ನ್ಯೂಟ್ರಲ್ ಮತ್ತು ಅರ್ತ್ ಮಧ್ಯೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ಅಂದ್ರೆ ವೆರಿ ಗುಡ್ ಕಂಡೀಷನ್ ಇದೆ ಅಂತ ಏನಾಗುತ್ತೆ ನಮಗೆ ಇಲ್ಲಿ ರಿಸಲ್ಟ್ ಶೋ ಆಗಿದೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಇನ್ ಕೇಸ್ ಏನಾದ್ರು ಈಗ ನಾವು ಫೇಸ್ ನ್ಯೂಟ್ರಲ್ ನ ಕಾಮನ್ ಮಾಡ್ಕೊಂಡು ಅರ್ಥ ಜೊತೆ ಟೆಸ್ಟ್ ಮಾಡಿದಾಗ ಏನಾಯ್ತಂದ್ರೆ ಫೇಸ್ ನ್ಯೂಟ್ರಲ್ ಮತ್ತು ಅರ್ಥ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಾಯ್ತು. ಇಲ್ಲಿಗೆ ಏನ್ ಮಾಡೋಕಂದ್ರೆ ಫೇಸ್ ನ್ಯೂಟ್ರಲ್ ಎಲ್ಲ ಒಂದಕ್ಕೊಂದು ಟೆಸ್ಟ್ ಶಾರ್ಟ್ ಆಗಿದೆ ಅಂತ ಟೆಸ್ಟ್ ಮಾಡೋಕೆ ಏನ್ ಮಾಡೋಕ್ಕಾಗುತ್ತಂದ್ರೆ ಈಗ ಏನ್ ಕಂಡೀಷನ್ ನ ಫುಲ್ಫಿಲ್ ಮಾಡಿವಲ್ಲ ಆ ಕಂಡೀಷನ್ಸ್ ಏನ್ ಮಾಡೋಕೆ ನಾವು ರಿಮೂವ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ಫೇಸ್ ನ್ಯೂಟ್ರಲ್ ಏನ್ ಮಾಡೋಕ್ಕಾಗುತ್ತೆ ನಾನು ಇಲ್ಲಿ ಡಿಸ್ಕನೆಕ್ಟ್ ಮಾಡೋಕ್ಕಾಗುತ್ತೆ. ರಿಮೈನಿಂಗ್ ಎಲ್ಲೆಲ್ಲಿ ನಾವು ಫೇಸ್ ನ್ಯೂಟ್ರಲ್ ನ ಶಾರ್ಟ್ ಮಾಡಿವೋ ಎಲ್ಲ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ನಾವು ರಿಮೂವ್ ಮಾಡೋಕ್ಕಾಗುತ್ತೆ. ಸೊ ನಾವು ಕ್ವಿಕ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ಏನ್ ಮಾಡೋಣ ಅಂತ ನಾವು ಟೆಸ್ಟ್ ನ ಕಂಡಕ್ಟ್ ಮಾಡೋಣ. ಅವನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ನಾವು ಫೇಸ್ ನ್ಯೂಟ್ರಲ್ ಮಧ್ಯೆ ಇರತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಟೆಸ್ಟ್ ಮಾಡೋಕಾದಾಗ ಏನ್ ಮಾಡೋಕ್ಕಾಗುತ್ತೆ ನಾವು ಲಾಸ್ಟ್ ಕಂಡೀಷನ್ ಇರತಕ್ಕಂಥ ಏನ್ ನಾವು ಕಂಡೀಷನ್ಸ್ ಏನ್ ಮಾಡಿದ್ವಲ್ಲ ಅದನ್ನ ಏನ್ ಬೇಕಂದ್ರೆ ರಿವರ್ಸ್ ಆಗಿರುತ್ತೆ. ಏನ್ ಮಾಡೋಕ್ಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾಸ್ ಯೂಸುವಲ್ ನಮಗೆ ಹೇಳಿದಂಗೆ ಮೇನ್ ಸ್ವಿಚ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಆಫ್ ಆಗಿರುತ್ತೆ. ಲಾಸ್ಟ್ ಕಂಡೀಷನ್ ನೀವು ಎರಡು ಏನ್ ಮಾಡಿದ್ವಿ ಅಂದ್ರೆ ಫೇಸ್ ನ್ಯೂಟ್ರಲ್ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ವಿ. ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ರಿಮೂವ್ ಮಾಡಬೇಕು. ಸೊ ರಿಮೈನಿಂಗ್ ಸ್ವಿಚಸ್ ಎಲ್ಲ ಏನ್ ಮಾಡಬೇಕಂದ್ರೆ ಆಲ್ ಕಂಡೀಷನ್ ಆಗಿರ್ಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲಾ ಸಬ್ ಸರ್ಕ್ಯೂಟ್ ಬೋರ್ಡ್ ಏನ್ ಮಾಡಬೇಕಂದ್ರೆ ಎಲ್ಲಾ ಸ್ವಿಚಸ್ ಏನ್ ಮಾಡಬೇಕಂದ್ರೆ ನಾವು ಇಲ್ಲಿ ಆನ್ ಕಂಡೀಷನ್ ಅಲ್ಲಿ ಇಡಬೇಕಾಗುತ್ತೆ. ನೀವು ನೋಡಬಹುದು ಎಲ್ಲ ಆನ್ ಕಂಡೀಷನ್ ಅಲ್ಲಿ ಇದೆ, ಮೇನ್ ಸ್ವಿಚ್ ಮಾತ್ರ ಆಫ್ ಇದೆ. ರಿಮೈನಿಂಗ್ ಸರ್ಕ್ಯೂಟ್ ಅಲ್ಲಿ ಬರ್ತಕ್ಕಂಥ ಸಬ್ ಸರ್ಕ್ಯೂಟ್ ಬರ್ತಕ್ಕಂಥ MCBs ಏನಿದೆ ಆಲ್ ಕಂಡೀಷನ್ ಎಲ್ಲ. ಸೊ ಎಲ್ಲಾ ಸ್ವಿಚಸ್ ಆನ್ ಮಾಡಿ ಎಲ್ಲಾ ಫೇಸ್ ನ್ಯೂಟ್ರಲ್ ನ ಡಿಸ್ಕನೆಕ್ಟ್ ಮಾಡಿದಾಗ ನಾವೇನ್ ಮಾಡೋಕ್ಕಾಗುತ್ತೆ ಅಂದ್ರೆ ಇರ್ತಕ್ಕಂಥ 2 ಟರ್ಮಿನಲ್ಸ್ ನೋಡಬಹುದು, ಒಂದು ಫೇಸ್ ಒಂದು ನ್ಯೂಟ್ರಲ್ ನ. ಮೆಗ್ಗರ್ನ ಎಲ್ ಟರ್ಮಿನಲ್ ಬಂದು ಫೇಸ್ಗೆ, ಮೆಗ್ಗರ್ನ ಈ ಟರ್ಮಿನಲ್ ಬಂದು ನ್ಯೂಟ್ರಲ್ ಕನೆಕ್ಟ್ ಮಾಡಿ. ಸೊ ಮೆಗ್ಗರ್ನ 2 ಟರ್ಮಿನಲ್ಸ್ ಫೇಸ್ ನ್ಯೂಟ್ರಲ್ ಕನೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಮಾಡಕ್ಕಾಗ್ತದೆ ಮೆಗ್ಗರ್ನ ರೇಟೆಡ್ ಸ್ಪೀಡ್ ಅಲ್ಲಿ ಅಂದ್ರೆ 140 to 160 RPM ಸ್ಪೀಡ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ ನಾವು ರೊಟೇಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ಮೆಗ್ಗರ್ನ 160 RPM ಅಲ್ಲಿ ನಾವು ರೊಟೇಟ್ ಮಾಡಿದಾಗ ಇಲ್ಲಿ ನಮ್ಮ ರೀಡಿಂಗ್ ಏನ್ ತೋರಿಸ್ತಾ ಇದೆ ಅಂತಂದ್ರೆ 100 ಮೆಗಾ ಓಮ್ ಸರ್ ಏನಂತಿದೆ ಇನ್ಫಿನಿಟಿ ತೋರಿಸ್ತಾ ಇದೆ. ಸೊ ಅಲ್ಲಿ ಇನ್ಫಿನಿಟಿ ತೋರಿಸ್ತಾ ಇದೆ ಇಸ್ ನಥಿಂಗ್ ಬಟ್ ಏನಾಗಿದೆ ಅಂತಂದ್ರೆ ದೇರ್ ಇಸ್ ಎ ನೋ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ದಿ ಫೇಸ್ ಅಂಡ್ ದಿ ನ್ಯೂಟ್ರಲ್ ಅಂಡ್ ಆಲ್ಸೋ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ದಿ ಬೋತ್ ದಿ ಕಂಡಕ್ಟರ್ಸ್ ಆರ್ ಎ ವೆರಿ ಗುಡ್ ಕಂಡೀಷನ್ ಅಂತ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಪೊಲಾರಿಟಿ ಟೆಸ್ಟ್ ಅನ್ನು ಮಾಡೋಣ. ಪೊಲಾರಿಟಿ ಟೆಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಬರ್ತಕ್ಕಂಥ ಸ್ವಿಚಸ್ ಗೆ ಫೇಸ್ ಕನೆಕ್ಟ್ ಆಗಿದೆನೋ ಅಥವಾ ಅಲ್ಲಿ ಬೇರೆ ಯಾವ್ದಾದ್ರು ವೈರ್ ಕನೆಕ್ಟ್ ಆಗಿದೆ ಅಂತ ಟೆಸ್ಟ್ ಮಾಡೋದು ಏನಾಗಿದೆ ಅಂತಂದ್ರೆ ಪೊಲಾರಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನ ಏನ್ ಮಾಡೋಣ ಅಂತಂದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ